ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಶುಭೋದಯ. ಶಾಸ್ತ್ರ ಇಂದು ನಾಳೆಗಳ ಬೆಳಕು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಈ ದಿನದ ವಿಶೇಷತೆ 12 ರಾಶಿಯ ಫಲಾನುಫಲ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ, ಇದರ ಜೊತೆಗೆ ಗಜಕೇಸರಿ ಯೋಗದ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಾಸ್ತ್ರ ಪಂಡಿತರಾಗಿರುವಂತಹ ಹರಿಶಾಸ್ತ್ರಿಗಳು. ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಗುರುಗಳೇ, ಇವತ್ತು ಹೇಗಿದೆ? ಭವಿಷ್ಯದ ಬಗ್ಗೆ ಮುಂಚೆ ಮಾತನಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಪಂಚಾಂಗ ವಿಶೇಷತೆ ಯಾವ ರೀತಿಯಾಗಿದೆ? ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಸದ್ಗುರು ಚರಣಾರವಿಂದಾಭ್ಯಾನ್ ನಮಃ. ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದ್ರೆ, ಸ್ವಸ್ತಿ ಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಷಷ್ಠಿ ಶುಕ್ರವಾರ, ಜ್ಯೇಷ್ಠ ನಕ್ಷತ್ರ, ವರಿಯಾನ್ ಯೋಗ, ಗರಜ ಹಾಗೂ ವಣಿಜಕರಣ. ಇವತ್ತಿನ ಸೂರ್ಯೋದಯ ಬೆಳಗ್ಗೆ 6 ಗಂಟೆ 13 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 30 ನಿಮಿಷಕ್ಕೆ. ಇನ್ನು ರಾಹುಕಾಲದ ವಿಚಾರಕ್ಕೆ ಬಂದ್ರೆ 10 ಗಂಟೆ 50 ನಿಮಿಷದಿಂದ 12 ಗಂಟೆ 22 ನಿಮಿಷದವರೆಗೂ, ಯಮಗಂಡ ಕಾಲ ಮಧ್ಯಾಹ್ನ 3 ಗಂಟೆ 26 ನಿಮಿಷದಿಂದ 4 ಗಂಟೆ 58 ನಿಮಿಷದವರೆಗೂ. ಇನ್ನು ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 8 ಗಂಟೆ 41 ನಿಮಿಷದಿಂದ 9 ಗಂಟೆ 30 ನಿಮಿಷದವರೆಗೂ ಇರುತ್ತದೆ. ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡ ಹೋಗಿಲ್ಲ. ಇನ್ನು ಈ ದಿನ ಜ್ಯೇಷ್ಠ ನಕ್ಷತ್ರವಾದ್ರಿಂದ ಇವತ್ತು ಹುಟ್ಟುವಂತಹ ಮಕ್ಕಳಿಗೆ ವಿಶೇಷವಾಗಿ ಬುಧ ದಶೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಉತ್ತಮ ಭವಿಷ್ಯ ಇರುತ್ತೆ. ಗುರುಗಳ ಯೋಗಗಳ ವಿಚಾರದಲ್ಲಿ ನಾವು ಗಜಕೇಸರಿ ಯೋಗದ ಬಗ್ಗೆ ಮಾತಾಡೋದಂದ್ರೆ ಹೆಸರೇ ಒಂದ್ ರೀತಿ ತುಂಬಾ ವಿಶೇಷತೆ ಅಂತ ಅನ್ಸ್ಕೊಳ್ಳುತ್ತೆ. ಏನಿದು ಗಜಕೇಸರಿ ಯೋಗ? ಈ ಯೋಗ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಕೂಡ ಕೆಲವರು ಅಂದ್ಕೊಳ್ತಾರೆ. ನಿಜಕ್ಕೂ ಅಷ್ಟೊಂದು ಫಲಗಳು ಸಿಗುತ್ತಾ ಈ ಯೋಗದಲ್ಲಿ? ಯೋಗದ ಪ್ರಾಮುಖ್ಯತೆ ಏನು ಅಂತ ತಿಳಿಸ್ಕೊಡಿ. ಖಂಡಿತವಾಗಲು ಗಜಕೇಸರಿ ಯೋಗ ಅನ್ನುವಂಥದ್ದು ಮಾತಾಡ್ತಾ ಇರ್ತಾರೆ. ಸರಿಸುಮಾರು ಎಷ್ಟು ಯೋಗಗಳಿದೆ ಅಂದ್ರೆ ಸಾವಿರಾರು ಯೋಗಗಳನ್ನು ಅವನ ಜಾತಕದಲ್ಲಿ ನೋಡಬಹುದು. ಅದರಲ್ಲಿ ಬಹಳ ಪ್ರಮುಖವಾದ ಯೋಗಗಳು ಒಂದು 10 ಯೋಗಗಳಂತ ಹೇಳ್ಬೋದು ನಾವು. ಅದರಲ್ಲಿ ಗಜಕೇಸರಿ ಯೋಗ ಅಂತಕ್ಕಂಥದ್ದು ವಿಶೇಷವಾದ ಸ್ಥಾನವನ್ನು ಪಡೆದಿದೆ. ನಿಮಗೆ ಗೊತ್ತಿರುತ್ತೆ, ದಿಢೀರಂತ ಶ್ರೀಮಂತರಾಗ್ತಾರೆ ಅಥವಾ ಅವರಿಗೆ ಅದ್ಭುತವಾದಂಥ ಒಂದು ವೃದ್ಧಿ ಇರುತ್ತೆ, ಶ್ರೀಮಂತರಾಗಿರ್ತಾರೆ. ವಂಶ ಪಾರಂಪರ್ಯವಾಗಿ ಶ್ರೀಮಂತರಾಗಿರೋಂಥವ್ರು ಕೂಡ ಬೀದಿಗೆ ಬಂದ್ಬಿಡ್ತಾರೆ ಒಂದೇ ದಿನದಲ್ಲಿ. ಇವೆಲ್ಲವನ್ನ ಕೂಡ ನೋಡಿರ್ತೀರಾ, ನಿಮ್ಮ ಅನುಭವಕ್ಕೂ ಬಂದಿರುತ್ತೆ. ಆದರೆ ಈ ಗಜಕೇಸರಿ ಯೋಗ ಅನ್ನುವಂಥದ್ದು ಬಹಳ ವಿಶೇಷವಾದ ಯೋಗ, ವಿಶೇಷವಾದ ಫಲವನ್ನ ಕೊಡುವಂತಹ ಯೋಗ. ಅದನ್ನು ನಾವು ಹೇಗೆ ತಿಳಿಯೋದು? ಗಜಕೇಸರಿ ಅಂದ್ರೆ ಆ ಗಜಕೇಸರಿ ಯೋಗಕ್ಕೆ ಯಾವ ಗ್ರಹಗಳು ಅಧಿಪತಿಯಾಗಿರ್ತಾರೆ? ಗುರು ಮತ್ತೆ ಚಂದ್ರ, ಈ ಇಬ್ಬರ ಮಾತ್ರ ಗಜಕೇಸರಿ ಯೋಗಕ್ಕೆ ಕಾರಕವಾದಂತಹ ಗ್ರಹಗಳು. ಇದನ್ನ ಗುರುಚಂದ್ರ ಯೋಗ ಅಂತ ಇನ್ನೊಂದು ಹೆಸರು ಇಟ್ಟು ಕೂಡ ಕರೀತಾರೆ ಗಜಕೇಸರಿ ಯೋಗನ. ಈ ಗುರುಚಂದ್ರ ಯೋಗ, ಗಜಕೇಸರಿ ಯೋಗ ನಿಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ಅನ್ನುವಂಥದ್ದು ತಿಳಿಯಬೇಕು. ಯಾಕೆಂದ್ರೆ ಮನುಷ್ಯನ ಜೀವನವೇ ಮುಂದಿನ ಬದುಕು ಬಗ್ಗೆ ಬಹಳಷ್ಟು ಆಸೆ ಇರುತ್ತೆ. ನಾವು ಅತಿಯಾಗಿ ಆಸೆ ಪಡುವಂಥದ್ದೇನು? ಮನೇನ ಅಥವಾ ದುಡ್ಡನ್ನ ಅಥವಾ ಊಟವನ್ನ. ಎಲ್ಲದಕ್ಕಿಂತ ಅತಿಯಾಗಿ ಆಸೆ ಪಡ್ತಕ್ಕಂಥದ್ದು ಮನುಷ್ಯ ಅಂದ್ರೆ ತನ್ನ ಅಂದವನ್ನ. ಹಾಗಾಗಿ ಅಂಥ ಆಸೆಯನ್ನ ಹೊಂದಿರತಕ್ಕಂಥ ಮನುಷ್ಯ ತನ್ನ ಶರೀರ, ತನ್ನ ಜೀವನ ಉತ್ತಮವಾಗಿರ್ಬೇಕಂತ ಸದಾಕಾಲ ಯೋಚನೆಯನ್ನ ಮಾಡ್ತಿರ್ತಾನೆ. ಯಾವ ಮನುಷ್ಯನು ಇವತ್ತಿನ ದಿನದ ಯೋಚನೆ ಮಾಡೋದಿಲ್ಲ, ನಾಳೆ ಹೇಗೆ, ನಾಳಿದ್ದು ಹೇಗೆ, ಮುಂದಕ್ಕೆ ನಾನು ಹೀಗಿರಬೇಕು, ಯಾರನ್ನೋ ಉದಾಹರಣೆ ಇಟ್ಕೊಂಡು ನಾನು ಈ ರೀತಿ ಬದುಕಬೇಕು, ಆ ರೀತಿ ಅಂತ ಬಹಳಷ್ಟು ಸಂಕಲ್ಪಗಳು, ಆಸೆಗಳು ಮನಸ್ಸಲ್ಲಿರುತ್ತೆ. ಆ ಆಸೆಗಳು, ಸಂಕಲ್ಪಗಳು ಇರತಕ್ಕಂತ ಮನುಷ್ಯರಿಗೆ ಈ ಗಜಕೇಸರಿ ಯೋಗ ಇದೆಯಾ ಇಲ್ವಾ ಅಂತಕ್ಕಂಥದ್ದು ತಿಳಿಯೋದು ಬಹಳಷ್ಟು ಮುಖ್ಯವಾಗಿರುತ್ತೆ. ಚಂದ್ರ ದಶೆಯಲ್ಲಿ ಗುರುಭುಕ್ತಿ ಬಂದ್ರೆ, ಗುರು ದಶೆಯಲ್ಲಿ ಚಂದ್ರಭುಕ್ತಿ ಬಂದ್ರೆ ಅಂತವ್ರಿಗೆ ಗಜಕೇಸರಿ ಯೋಗದ ಫಲ ಆ ಸಮಯದಲ್ಲಿ ಸಿಗುತ್ತೆ. ಆದ್ರೆ ಗಜಕೇಸರಿ ಇದೇ ಯೋಗ ಅನ್ನುವಂಥದ್ದು ನಿಮ್ಮ ಜಾತಕದಲ್ಲಿ ತಿಳಿಬೇಕಂತಂದ್ರೆ, ನಿಮ್ಮ ಜಾತಕವನ್ನ ತಗೊಂಡಾಗ ಲಗ್ನ ಅಂತ ಇರುತ್ತೆ, ಅಂದ್ರೆ ಲಾ ಅಂತ ಬರೆದಿರ್ತಾರೆ ಜಾತಕದಲ್ಲಿ. 12 ರಾಶಿಯಲ್ಲಿ ಒಂದು ರಾಶಿಯಲ್ಲಿ ಲಾ ಅಂತ ಬರೆದಿರ್ತಾರೆ. ಆ ಲಾ ಅಂತ ಬರೆದಿರ್ತಕ್ಕಂಥದ್ದೇ ಲಗ್ನ. ಆ ಲಗ್ನದಲ್ಲಿ ಏನಾದ್ರೂ ಗುರು ಚಂದ್ರರಿದ್ರೆ ಅಂತವ್ರಿಗೆ ಗಜಕೇಸರಿ ಯೋಗ. ಲಗ್ನದಿಂದ 4ನೇ ಮನೆಯಲ್ಲಿ ಗುರುಚಂದ್ರರಿದ್ರೆ ಅದು ಗಜಕೇಸರಿ ಯೋಗ. 7ನೇ ಮನೆಯಲ್ಲಿ ಗುರುಚಂದ್ರರಿದ್ರು ಅದನ್ನು ಗಜಕೇಸರಿ ಯೋಗ ಅಂತ ಹೇಳ್ತೀವಿ. ಅಂದ್ರೆ ಇದು ಕೇಂದ್ರ ಸ್ಥಾನ ಅಂತ. 1, 4, 7 ಈ ಸ್ಥಾನದಲ್ಲಿ ಏನಾದ್ರೂ ಗುರುಚಂದ್ರರಿದ್ರೆ ಅಂತವರಿಗೆ ಗಜಕೇಸರಿ ಯೋಗ. ಅಥವಾ ಗುರು ಏನಾದ್ರೂ ಲಗ್ನದಲ್ಲೇ ಇದ್ದು 4ನೇ ಮನೆಯಲ್ಲಿ ಚಂದ್ರ ಇದ್ರೆ ಅಥವಾ 7ನೇ ಮನೆಯಲ್ಲಿ ಚಂದ್ರ ಇದ್ರೆ ಅಂಥವ್ರಿಗೂ ಗಜಕೇಸರಿ ಯೋಗ. ಅಥವಾ ಚಂದ್ರ ಲಗ್ನದಲ್ಲಿದ್ದು 4ನೇ ಮನೆಯಲ್ಲಿ ಗುರು ಅಥವಾ 7ನೇ ಮನೆಯಲ್ಲಿ ಗುರು ಇದ್ರೆ ಅಂಥವ್ರಿಗೂ ಕೂಡ ಗಜಕೇಸರಿ ಯೋಗ ಪ್ರಾಪ್ತಿಯಾಗುತ್ತೆ. ಗಜಕೇಸರಿ ಯೋಗ ಪ್ರಾಪ್ತಿ ಆದ್ರೆ ಏನೇನು ಫಲ ಸಿಗುತ್ತೆ? ಮತ್ತೆ ಗಜಕೇಸರಿ ಯೋಗ ಪ್ರಾರಂಭ ಇದೆ, ಒಂದು ಜಾತಕನಾಗಿದೆ, ಮಗು ಹುಟ್ಟಿದಾಗಲೇ ಹೇಳ್ತಾರೆ ನಿಮ್ಮ ಮಗುಗಿನಪ್ಪ ಗಜಕೇಸರಿ ಯೋಗ ಇದೆ, ಬಹಳ ಚೆನ್ನಾಗಿರುತ್ತೆ ಮಗುವಿನ ಒಂದು ಜೀವನ ಅಂತ ಹೇಳ್ತಾರೆ ಜ್ಯೋತಿಷ್ಯರು.
ಆದ್ರೆ ಅದು ಯಾವ ಸಮಯಕ್ಕೆ ಸಿಗುತ್ತೆ, ಆ ಗಜಕೇಸರಿಯ ಯೋಗ ಅನುಭವಿಸುವಂತಹ ಸಮಯ ಯಾವುದು, ಇದನ್ನ ಮುಂದಕ್ಕೆ ಹೇಳ್ತೀನಿ, ಖಂಡಿತವಾಗ್ಲೂ ತಿಳ್ಕೊಳ್ಳಿ. ಖಂಡಿತ ಗುರುಗಳೇ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಬ್ರು ಕಾಲರ್ ಕಾಯ್ತಿದ್ದಾರೆ. ಮೈಸೂರಿನಿಂದ ಸುಮಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಸುಮಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನಾನು ನಮ್ಮ ಬಗ್ಗೆನೇ ಕೇಳ್ಬೇಕು. ಓಕೆ, ನಿಮ್ಮ ಹುಟ್ಟಿದ ದಿನಾಂಕ ಸಮಯ ಹೇಳಿ. 25/7/1987. 25/7/87. ಸಮಯ 10:05 ರಾತ್ರಿ. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ ಅವರೇ. ಹೇಳಿ, ಏನ್ ಸಮಾಚಾರ ಆಗಿತ್ತು? ಸಮಾಚಾರ ಅಂತ ಹೇಳಿದ್ರೆ, ಇವಾಗ ನಮಗೆ 6.5 ವರ್ಷದ ಮಗಳಿದ್ದಾಳೆ. ಸರಿ. ಸೊ ಒಂದ್ ಗಂಡ ಸಂತಾನ ಮಾಡ್ಕೋಬೇಕು ಅಂತ ನಮಗೆ ಇವಾಗ ಯೋಗ ಇದೆಯಾ ಅಂತ ಕೇಳಕ್ ಮಾಡಿದ್ದೀವಿ. ತುಂಬಾ ಒಳ್ಳೇದಮ್ಮ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿದ್ದೀರಲ್ವಾ? ಹೌದು ಗುರುಜಿ. ನೋಡಿ, ಪುಷ್ಯ ನಕ್ಷತ್ರ ಅನ್ನೋದು ಗಂಡು ನಕ್ಷತ್ರ ಅಂತ ಹೇಳ್ತೀವಿ ನಾವು. ಹಾಗಾಗಿ ಪುಷ್ಯ ನಕ್ಷತ್ರದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಒಂದು ಸಂತಾನ, ಗಂಡು ಸಂತಾನ ಇದ್ದೇ ಇರುತ್ತೆ, ನೀವೇನು ಯೋಚನೆ ಮಾಡಬೇಡಿ. ಆದ್ರೆ ಯಾವ ಸಮಯದಲ್ಲಿ ನಿಮ್ಗೆ ಆ ಯೋಗ ಇದೆ ಅಂತಂದ್ರೆ, ಮೀನ ಲಗ್ನದಲ್ಲಿ ಹುಟ್ಟಿದ್ದೀರಾ, ಅಂದ್ರೆ ದ್ವಿಸ್ವಭಾವ ಲಗ್ನ ಅಂತ ಹೇಳ್ತೀವಿ. ಆ ಮೀನ ಲಗ್ನದಲ್ಲಿ ಹುಟ್ಟಿರೋದ್ರಿಂದ ಸ್ವಲ್ಪ ಪ್ರಮಾಣದ ಹಿನ್ನಡೆ ಅಂತ ಹೇಳ್ಬೋದು ಸಂತಾನ ವಿಚಾರವಾಗಿ. ಬಟ್ 6.5 ವರ್ಷ ಆಗಿರೋದ್ರಿಂದ ನಿಮಗೆ ಯಾವ ಯೋಚನೆನೂ ಇಲ್ಲಮ್ಮ. ಆ ಸಂತಾನ ಗೋಪಾಲ ಕೃಷ್ಣ ಸ್ವಾಮಿ ದೇವಸ್ಥಾನಕ್ಕೆ ಒಂದ್ಸಲ ಹೋಗಿ ಬನ್ನಿ. ಆಮೇಲೆ ಮನೆ ದೇವರಿಗೆ ಒಂದು ಮುಡುಪನ್ನ ಕಟ್ಟಿ, ಗಂಡು ಮಗು ಆದ್ರೆ ಮಗುವಿನ ಸಮೇತವಾಗಿ ನಿನ್ನ ದರ್ಶನ ಮಾಡಿ, ಆ ಮಗು ಹುಟ್ಟಿದಾಗ ಏನು ತೂಕ ಇತ್ತೋ ಆ ತೂಕದಷ್ಟು ಪಂಚಲೋಹವನ್ನ ಕೊಡ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಬನ್ನಿ. ಖಂಡಿತವಾಗ್ಲೂ ನಿಮ್ಗೆ ಗಂಡು ಮಗು ಆಗುತ್ತೆ, ಶುಭವಾಗತ್ತಮ್ಮ, ಒಳ್ಳೇದಾಗ್ಲಿ. ಧನ್ಯವಾದ ಕಾಲ್ ಮಾಡಿದ್ದಕ್ಕೆ ಸುಮಾ ಅವರೇ. ನೆಕ್ಸ್ಟ್ ಕಾಲರ್ ಮಂಗಳೂರಿನಿಂದ ವಿನೂತಾ ಕಾಲ್ ಮಾಡಿದ್ದಾರೆ. ನಮಸ್ತೆ ವಿನೂತಾ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಇದನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಅವರ ಹುಟ್ಟಿದ ದಿನಾಂಕ, ಸಮಯ ಏನು? ಅದು ಗೊತ್ತಿಲ್ಲ ಮೇಡಮ್, ಹಂಗ ಗುರುಜಿ ಹತ್ರ ಕೇಳಿ. ಓಕೆ, ಮಾತನಾಡಿ. ನಮಸ್ಕಾರ. ಹೇಳಿ ಗುರುಜಿ. ನಮಸ್ಕಾರ. ಏನ್ ವಿಚಾರ ಕೇಳಬೇಕಾಗಿತ್ತು? ಹೇಳಿ ಹೇಳಿ. ಅವ್ರು ಬಿಸ್ನೆಸ್ ಮಾಡ್ತಾರೆ ಗುರುಜಿ, ಸ್ವಲ್ಪ ತುಂಬಾ ದುಡ್ಡು ಬರೋದಿದೆ ಗುರುಜಿ, ಎಲ್ಲರೂ ಕೊಡ್ತೆ ಅಂತ ಹೇಳ್ತಾರ, ಕೊಡೋದಿಲ್ಲ ಗುರುಜಿ. ಮತ್ತೆ ಹಂಗೆ ಮನೆ ನೋಡ್ತಾ ಇದ್ದಾರೆ ಗುರುಜಿ, ಆಗತ್ತಾ ಅದ್ ಮನೆ? ಈಗ ಅವ್ರ ಹೆಸರೇನಮ್ಮ? ಅವ್ರ ಹೆಸರು ರೇವಣ ಸಿದ್ದಣ್ಣ. ರೇವಣ ಸಿದ್ದಣ್ಣ ಅಂತ ಹೆಸರು. ಅವ್ರ ಜಾತಕ, ಡೇಟ್ ಆಫ್ ಬರ್ತ್ ಏನೂ ಇಲ್ಲ ಅಲ್ವಾ? ಇಲ್ಲ ಗುರುಜಿ, ಅವ್ರ ಮನೆ ನೋಡ್ತಾ ಇದ್ದಾರೆ, ಯಾವ ದಿಕ್ಕಿಗೆ ಇರ್ಬೇಕು, ಮತ್ ಮನೆ ಕೆಲಸ ಆಗತ್ತಾ, ಸ್ವಲ್ಪ ದುಡ್ಡು ಬರುತ್ತಾ ಅಂತ ಕೇಳ್ಬೇಕು. ನೋಡಿ, ಈಗ ವ್ಯಾಪಾರದ ವಿಚಾರಕ್ಕೆ ಬಂದ್ರೆ ಅದಕ್ಕೆ ಲಕ್ಷ್ಮಿಯ ಒಂದು ಪ್ರಾರ್ಥನೆ, ಪೂಜೆಯನ್ನ ಮಾಡುವಂತದ್ದು. ನಿಮ್ಮ ಜಾತಕ ಇಲ್ಲ ಅಂದ್ರೆ ನಾನು ಸಂಪೂರ್ಣವಾದ ಫಲ ಹೇಳಲಿಕ್ಕಾಗಲ್ಲ. ಆದ್ರೂ ಸಹ ಆ ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು, ಬರುವಂತಹ ಹಣ ನಿಮ್ಮ ಕೈಯಲ್ಲಿ ಸೇರಬೇಕು, ಸೇರಿದಂತಹ ಹಣ ನಿಮ್ಮಲ್ಲಿ ಸ್ಥಿರವಾಗಿ ಇರಬೇಕು. ಅದರಿಂದ ಒಂದು ಆಸ್ತಿಯನ್ನು ಅಥವಾ ಏನಾದರೂ ಜಾಗವನ್ನ ಖರೀದಿ ಮಾಡಬೇಕು ಅಂತಂದ್ರೆ ಇದಕ್ಕೆಲ್ಲ ಮಹಾಲಕ್ಷ್ಮಿ ಅನುಗ್ರಹ ಬೇಕು. ನಾನೀಗಾಗಲೇ ಬಹಳ ಎಪಿಸೋಡ್ಗಳಲ್ಲಿ ಹೇಳಿದೆ, ಶ್ರೀ ಸೂಕ್ತ ಅನ್ನುವಂತಹ ಮಂತ್ರ ಬರುತ್ತಮ್ಮ, ಅದು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ನಿಮಗೆ ಕ್ಯಾಸೆಟ್ ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನ ತಂದು ಪ್ರತಿದಿನ 3 ಬಾರಿ ಅದನ್ನು ಕೇಳೋದ್ರಿಂದಲೇ ನಿಮಗೆ ವಿಶೇಷವಾದಂತಹ ಧನ ಪ್ರಾಪ್ತಿ ಆಗುತ್ತೆ. ಅಂದ್ರೆ ನೀವು ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿರ್ತಕ್ಕಂಥದ್ದಷ್ಟು ಕೂಡ ನಿಮಗೆ ಸೇರುತ್ತೆ. ಇನ್ನು ಮನೆ ವಿಚಾರಕ್ಕೆ ಬಂದ್ರೆ, ಮನೆ ತಗೊಳ್ಬೇಕು ಅನ್ನುವಂತ ನಿರ್ಧಾರ ಮಾಡಿದ್ರೆ ಅವರು ಪೂರ್ವದ ಭಾಗಗಳಿಗೆ ಯಾವ ತೊಂದರೆನೂ ಇಲ್ಲಮ್ಮ. ಜಾತಕ ಇಲ್ಲ, ನನಗೆ ನಕ್ಷತ್ರ ಗೊತ್ತಿಲ್ಲ, ಹೆಸರು ಸರಿಯಾಗಿ ಹೆಸರು ನಕ್ಷತ್ರ ಪ್ರಕಾರ ಇಟ್ಟಿಲ್ಲ ಅನ್ನೋರಿಗೆ ಪೂರ್ವದ ಭಾಗಲು ಉತ್ತಮವಾಗಿರುತ್ತೆ. ಹಾಗಾಗಿ ಆ ಪೂರ್ವದ ಭಾಗದ ಮನೆಯನ್ನೇ ನೋಡಿ, ಯಾವುದಕ್ಕೂ ಕೂಡ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಮುಡುಪನ್ನ ಕಟ್ಟಿ ಶೀಘ್ರವಾಗಿ ಮನೆ ಆಗ್ಲಿ ಅಂತ ನಮಸ್ಕಾರ ಮಾಡಿಮ್ಮ, ಆಗತ್ತೆ, ಒಳ್ಳೇದಾಗ್ಲಿ. ಧನ್ಯವಾದ ವಿನುತಾ ಅವರೇ ಕಾಲ್ ಮಾಡಿದ್ದಕ್ಕೆ. ಕರೆ ಮಾಡ್ತಾ ಇರಿ ವೀಕ್ಷಕರೇ, ಮತ್ತಷ್ಟು ಕಾಲರ್ಸ್ ಜೊತೆ ಕೂಡ ಮಾತಾಡ್ತೀವಿ. ಹಾಗೇನೆ ಮುಂದಿನ ಭಾಗದಲ್ಲಿ 12 ರಾಶಿಯ ಇಂದಿನ ಫಲಾನುಫಲಗಳು ಹೇಗಿದೆ ಅನ್ನೋದನ್ನ ತಿಳಿಯೋಣ. ಗುರುಗಳೇ, ಇವತ್ತು ಹೇಗಿದೆ 12 ರಾಶಿಯ ಭವಿಷ್ಯ ಅಂತ ತಿಳಿಸ್ಕೊಡಿ. ಈ ದಿನದ ದ್ವಾದಶ ರಾಶಿ ಗೋಚಾರ ಫಲವನ್ನು ನೋಡೋದಾದ್ರೆ, ಮೊದಲಿಗೆ ಮೇಷರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು, ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಫಲ, ಅಧಿಕ ಧನಲಾಭ, ಕುಟುಂಬದಲ್ಲಿ ಸಂತಸದ ವಾತಾವರಣ, ಮೃಷ್ಟಾನ್ನ ಭೋಜನ ಪ್ರಾಪ್ತಿಯಾಗುವಂಥದ್ದು ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರಿಗೆ ಲಾಭದಾಯಕವಾಗಿದ್ದು, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ, ಆಸ್ತಿ ವಿಚಾರವಾಗಿ ಕೋರ್ಟು ಕಚೇರಿಗಳಲ್ಲಿ ಜಯಪ್ರಾಪ್ತಿ, ಉತ್ತಮ ಪ್ರಗತಿ. ವೃಷಭ ರಾಶಿಯವರಿಗೆ ಇವತ್ತು ಬಹಳ ಶುಭವಾದಂತಹ ದಿನ. ಇನ್ನು ಮಿಥುನ ರಾಶಿಯವರಿಗೆ ಅಶುಭದಾಯಕವಾಗಿದ್ದು, ಹೋಟೆಲ್ ವ್ಯಾಪಾರಿಗಳಿಗೆ ನಷ್ಟ ಸಂಭವ, ಅಲ್ಪ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಸಣ್ಣ ಪ್ರಮಾಣದ ತೊಂದರೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ನೂತನ ವಾಹನ ಖರೀದಿಸುವ ಮನಸ್ಸು, ಜಯಪ್ರಾಪ್ತಿ, ಪಾಲುದಾರಿಕೆಯಲ್ಲಿ ಅತ್ಯಂತ ಶುಭ ದಿನ ಅಂತ ಹೇಳಬಹುದು. ಇನ್ನು ಸಿಂಹರಾಶಿಯವರಿಗೆ ಶುಭದಾಯಕವಾಗಿದ್ದು, ವಿವಾಹದ ವಿಚಾರವಾಗಿ ಜಯಪ್ರಾಪ್ತಿ, ಸಮಾಜದಲ್ಲಿ ಉತ್ತಮ ಗೌರವ ಸ್ಥಾನ ಪಡೆಯತಕ್ಕಂತಹ ದಿನವಾಗಿರುತ್ತದೆ. ಮತ್ತೆ ಅನಿರೀಕ್ಷಿತ ಧನಲಾಭ ಪ್ರಾಪ್ತಿ, ಅದೃಷ್ಟದ ದಿನ ಅಂತ ಹೇಳಬಹುದು. ಇನ್ನು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಷೇರು ವ್ಯವಹಾರದಲ್ಲಿ ಉತ್ತಮ ಲಾಭ, ದೊಡ್ಡ ಅಧಿಕಾರಿಗಳಿಗೆ ಜಯಪ್ರಾಪ್ತಿ, ಸೌಖ್ಯವೂ ಕೂಡ ಇವತ್ತು ಕನ್ಯಾ ರಾಶಿಯವರಿಗೆ ಸಿಗುತ್ತದೆ. ಇನ್ನು ತುಲಾ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು, ಬೆಳಕಿನಿಂದ ಸ್ವಲ್ಪ ಸೋಂಬೇರಿತನ, ದೇಹಾಲಸ್ಯ ಮತ್ತು ಸಾಲಬಾಧೆ ಆಗುವಂತಹ ಸಾಧ್ಯತೆಗಳು ದಿನದ ಅಂತ್ಯದಲ್ಲಿ, ಅಂದ್ರೆ ಮಧ್ಯಾಹ್ನದ ಮೇಲೆ ಅಥವಾ ಸಾಯಂಕಾಲದ ಮೇಲೆ ಶುಭವನ್ನ ಪಡೆಯುವಂತಹ ದಿನವಾಗಿರುತ್ತೆ.
ಇನ್ನು ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ದೇವಾಲಯ ದರ್ಶನದಿಂದ ಮನಸ್ಸಿಗೆ ನೆಮ್ಮದಿ, ಬಂಡವಾಳ ಹೂಡಿಕೆಗೆ ಶುಭ ದಿನವಾಗಿರುತ್ತೆ. ಹಾಗಾಗಿ ಒಳ್ಳೆಯ ದಿನ ಅಂತ ಹೇಳ್ಬೋದು. ಧನುರಾಶಿಯವರಿಗೆ ಉತ್ತಮ ಫಲದಾಯಕವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಉತ್ತಮ ಬೆಳವಣಿಗೆ, ವಿದೇಶಿ ಪ್ರಯಾಣದ ಬಗ್ಗೆ ಆಲೋಚನೆ, ಶುಭವಾದಂಥ ದಿನ ಧನುರಾಶಿಯವರಿಗೆ. ಮಕರ ರಾಶಿಯವರಿಗೆ ವಿಶೇಷ ಫಲದಾಯಕವಾಗಿದ್ದು ಸಣ್ಣ ವ್ಯಾಪಾರಿಗಳಿಗೆ ಹಾಗೂ ಹೂವು ಹಣ್ಣಿನ ವ್ಯಾಪಾರಿಗಳಿಗೆ ಬಹುಪಾಲು ಲಾಭ ಪ್ರಾಪ್ತಿ, ಉತ್ತಮ ದಿನ, ಸ್ಥಾನ ಪಲ್ಲಟ, ಆರೋಗ್ಯದಲ್ಲಿ ವೃದ್ಧಿಯಾಗುವಂತಹ ದಿನ, ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ಬಹಳಷ್ಟು ನೆಮ್ಮದಿಯನ್ನು ಕೊಡುವಂತಹ ದಿನವಾಗಿರುತ್ತೆ. ಇನ್ನು ಕುಂಭರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ನಂಬಿಕಸ್ಥರಿಂದ ಮೋಸ ಹೋಗುವಂತಹ ಸಾಧ್ಯತೆಗಳು, ಕೈಗಾರಿಕೋದ್ಯಮಗಳಿಗೆ ಅಲ್ಪ ಪ್ರಗತಿಯಾಗುವಂಥದ್ದು ಮಿಶ್ರ ಫಲವಾಗಿರತಕ್ಕಂತಹ ದಿನವಾಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು ನೂತನ ವ್ಯಾಪಾರಕ್ಕೆ ಶುಭ ದಿನ, ಮಿತ್ರರಿಂದ ಸಹಾಯ, ಮನಸ್ಸಿಗೆ ನೆಮ್ಮದಿ, ಆರೋಗ್ಯ ವೃದ್ಧಿಯಿಂದ ಮೀನರಾಶಿಯವರು ಕೂಡ ಬಹಳ ವಿಶೇಷವಾದ ಫಲವನ್ನು ಹೇಳ್ಬೋದು. ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ಹರಿಹರ ಇಂದ ಕೊಟ್ರಪ್ಪ ಕಾಲ್ ಮಾಡಿದ್ದಾರೆ. ನಮಸ್ತೆ ಕೊಟ್ರಪ್ಪ ಅವರೇ. ಹಲೋ, ಕಾಲ್ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ ಅಂತ ಅನ್ಸುತ್ತೆ. ನೆಕ್ಸ್ಟ್ ಕಾಲರ್ ಹನುಮಂತೇಗೌಡ ಕಾಲ್ ಮಾಡಿದ್ದಾರೆ ಹಾವೇರಿಯಿಂದ. ನಮಸ್ತೆ ಹನುಮಂತೇಗೌಡ ಅವರೇ. ಹನುಮಂತೇಗೌಡ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಹಲೋ, ಬಹುಶಃ ಕಾಲ್ ಸರಿಯಾಗಿ ಕನೆಕ್ಟ್ ಆಗಲಿಲ್ಲ ಅಂತ ಅನ್ಸುತ್ತೆ. ಗುರುಗಳೇ, ಇನ್ನು ಗಜಕೇಸರಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ. ಲೈನಲ್ಲಿ ಇದಾರೆ ಅಂತ ಅನ್ಸುತ್ತೆ, ಮತ್ತೆ ಮಾತನಾಡೋಣ. ಹನುಮಂತೇಗೌಡ ಅವರೇ, ನನ್ನ ಧ್ವನಿ ಕೇಳ್ತಾ ಇದೆಯಾ ನಿಮ್ಗೆ? ಕೇಳ್ತಾ ಇದೆ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳ್ತಾ ಇದ್ದೀರಾ? ನನ್ನ ಮಗನ ಬಗ್ಗೆ ಕೇಳ್ತಾ ಇದ್ದೀನಿ. ಅವರ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 14/6/2003 ಮೇಡಮ್. 14/6/2003 ಬೆಳಿಗ್ಗೆ 7:30 35. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರ. ನಮಸ್ತೆ ಸ್ವಾಮೀಜಿ. ಹೇಳಿ, ಏನ್ ವಿಚಾರ ಆಗಿತ್ತು ಮಗನ ಬಗ್ಗೆ? ನನ್ನ ಮಗನ ವಿದ್ಯಾಭ್ಯಾಸ ಮತ್ತು ಅವನ ಭವಿಷ್ಯದ ಬಗ್ಗೆ ತಿಳ್ಕೊಬೇಕಾಯ್ತು. ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದಾರಲ್ವಾ? ಹೌದು ಹೌದು. ವೃಶ್ಚಿಕ ರಾಶಿ. ಇವತ್ತಿನ ದಿನ ಕೂಡ ಜ್ಯೇಷ್ಠ ನಕ್ಷತ್ರ. ನೋಡಿ, ನಿಮಗೆ ಕಾಲ್ ಸಿಕ್ಕಿದೆ ಅಂತಂದ್ರೆ ಅವರ ಒಂದು ಜನ್ಮ ತಾರೆ ಅಂತ ಹೇಳ್ಬೋದು. ಹಾಗಾಗಿ ಜ್ಯೇಷ್ಠ ನಕ್ಷತ್ರದಲ್ಲೇ ಸಿಕ್ಕಿದೆ. ಈ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಬುಧ ದಶೆ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಹುಟ್ಟದಂತ ಸಮಯದಲ್ಲಿ ಬುಧ ಅಧಿಪತಿ ಆಗಿದ್ರಿಂದ ನಕ್ಷತ್ರಕ್ಕೆ ಬುಧ ಒಂದು ಬುದ್ಧಿಕಾರಕ, ಜ್ಞಾನವನ್ನ ಉತ್ತಮವಾಗಿ ಕೊಡುವಂತವನು. ಅಂದ್ರೆ ಅವನು ವಿದ್ಯಾಭ್ಯಾಸಕ್ಕಿಂತ ಬುದ್ಧಿ ತುಂಬಾ ಬಹಳ ಅದ್ಭುತವಾಗಿರುತ್ತೆ. ಆಮೇಲೆ ಅವನನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ಅವನನ್ನ ಓದುವಂಥದ್ದು ಬಹಳ ಕಷ್ಟ. ಅಂದ್ರೆ ಅವನಿಗೆ ಓದುವಂಥದ್ದಲ್ಲ, ಅವನನ್ನ ಓದುವಂಥದ್ದು. ಅವನು ಇಂತಹ ಸ್ವಭಾವ ಉಳ್ಳವನು, ಮನಸ್ಸಲ್ಲಿ ಇದೇ ಯೋಚನೆ ಮಾಡ್ತಾ ಇದ್ದಾನೆ ಅಂತ ಯಾರಿಗೂ ಗೊತ್ತಾಗಲ್ಲ. ಬಹಳ ಬುದ್ಧಿವಂತನಾಗಿರ್ತಾನೆ, ಉತ್ತಮ ಜೀವನ ಅವನಿಗಿದೆ, ಯಾವುದೇ ಸಮಸ್ಯೆ ಇಲ್ಲ. ದೋಷಗಳು ಅಂತ ನೋಡೋದಾದ್ರೆ ಜಾತಕದಲ್ಲಿ ಏನೂ ಸಮಸ್ಯೆಗಳಿಲ್ಲ. ರವಿ ಮಾತ್ರ 12ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು. ಅದು ಬಿಟ್ಟರೆ ಬೇರೆ ಯಾವ ಸಮಸ್ಯೆನೂ ಇಲ್ಲ. ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ, ಭವಿಷ್ಯದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ. ಒಳ್ಳೇದಾಗ್ಲಿಪ್ಪ, ಶುಭ ದಿನವಾಗಲಿ. ನೆಕ್ಸ್ಟ್ ಕಾಲರ್ ಬಳ್ಳಾರಿಯಿಂದ ಶಿಲ್ಪಾ ಕಾಲ್ ಮಾಡಿದ್ದಾರೆ. ನಮಸ್ತೆ ಶಿಲ್ಪಾ ಅವರೇ. ಶಿಲ್ಪಾ ಅವರೇ, ಯಾರ ಬಗ್ಗೆ ಕೇಳ್ತಿದ್ದೀರಾ? ನಮ್ಮ ಮಳೆಯನ್ ಬಗ್ಗೆ ಕೇಳಬೇಕಾಯ್ತ್ರಿ. ಅವರ ಹುಟ್ಟಿದ ದಿನಾಂಕ, ಸಮಯ ಹೇಳಿ. ಜುಲೈ 5ನೇ ತಾರೀಕು ರೀ. 2005. ತಿಂಗಳು? 7ನೇ ತಿಂಗಳು. 7ನೇ ತಿಂಗಳು. 5/7/2000. 5/7/2005. ಓಕೆ, ಸಮಯ ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ಅಳಿಯ ಅಂತಿದ್ದೀರಿ, ಇಷ್ಟು ಚಿಕ್ಕ ವಯಸ್ಸದ ಜಾತಕ ಹೇಳ್ತಿದ್ದೀರಾ? ಅವ್ನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಯ್ತ್ರಿ. ಅವ್ನು ಭಾರಿ ಅತಿ ಮಾಡ್ತಾನ. ಓದೋದ್ ಬಗ್ಗೆ ಸ್ವಲ್ಪ ಅಲಕ್ಷ್ಯ ಮಾಡ್ತಾನ್ರಿ, ಅದಕ್ಕೆ ಕೇಳಬೇಕು. ಸರಿ ಸರಿ ಸರಿ. ನೋಡಿ, ನಿಮ್ಮ ಹೇಳಿರ್ತಕ್ಕಂಥ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೋಡಿದ್ರೆ ಜಾತಕ ತುಂಬಾ ಚೆನ್ನಾಗಿದೆ. ಆದ್ರೆ ಶುಕ್ರ ಮತ್ತೆ ಕುಜ ಇಬ್ರು ಕೂಡ ಸ್ಥಾನ ಸರಿ ಇಲ್ಲ. ಹಾಗಾಗಿ ಸ್ವಲ್ಪ ಅಂದ್ರೆ ನಿಮ್ಮ ಅವರ ಒಂದು ವಿವಾಹ ಸಮಯದಲ್ಲಿ ಸಮಸ್ಯೆಗಳಾಗುವಂಥದ್ದೇ ಹೊರತು ವಿದ್ಯೆಯಲ್ಲಿ, ಉದ್ಯೋಗದಲ್ಲಿ ಏನೋ ಸಮಸ್ಯೆಗಳು ನನಗೆ ಕಾಣ್ತಾ ಇಲ್ಲ. ಒಂದು ಜೊತೆಗೇನಪ್ಪ ಅಂದ್ರೆ ಗುರು ಕೂಡ ತುಂಬಾ ಉತ್ತಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಗುರುವಿನ ಬಲನು ಚೆನ್ನಾಗಿದೆ. ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಠ ಮಾಡಿದ ಜಾಸ್ತಿ ಆದ್ರೆ ಅವರ ಹೆಸರಲ್ಲಿ ಚಂಡಿಕೇಶ್ವರನಿಗೆ ಒಂದು ಪೂಜೆ ಮಾಡಿಸಿ ಕಡಲೆಪುರಿ ನೈವೇದ್ಯವನ್ನು ಮಾಡಿ ಒಂದು 10 ಜನ ಮಕ್ಕಳಿಗೆ ಕೊಡಿ. ಅದನ್ನ ಮಾಡೋದ್ರಿಂದ ಹಠ ಕಡಿಮೆ ಆಗುತ್ತೆ. ಅದು ಬಿಟ್ಟು ನನಗೆ ಯಾವ ದೋಷಗಳು ಕಾಣ್ತಾ ಇಲ್ಲಮ್ಮ. ತುಂಬಾ ಶುಭ ಫಲ ಇದೆ. ಚಂದ್ರದಶೆ ಮುಗಿತಾ ಇದ್ದಂಗೆ ಕುಜದಶೆ ಶುರು ಆಗುತ್ತೆ. ಹಾಗಾಗಿ ಏನು ಯೋಚನೆ ಮಾಡಬೇಡಿ, ಒಳ್ಳೇದಾಗ್ಲಿ, ಶುಭವಾಗುತ್ತೆ. ಧನ್ಯವಾದ ಶಿಲ್ಪಾ ಅವರೇ ಕರೆ ಮಾಡಿದ್ದಕ್ಕೆ. ಚಿಕ್ಕದೊಂದು ವಿರಾಮದ ನಂತರ ಶಾಸ್ತ್ರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ನಾಗರತ್ನ ಕಾಲ್ ಮಾಡಿದ್ದಾರೆ. ನಮಸ್ತೆ ನಾಗರತ್ನ ಅವರೇ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳ್ತಿದ್ದೀರಾ? ನನ್ನ ಮಗಳು ಬಗ್ಗೆ ಕೇಳ್ಬೇಕು. ಅವರ ಹುಟ್ಟಿದ ದಿನಾಂಕ, ಸಮಯ ಹೇಳಿ. 8/8/91. 8/8/91. ಗುರುವಾರ ರಾತ್ರಿ 11:22. ಓಕೆ, ಮಾತನಾಡಿ ಗುರುಗಳ ಜೊತೆ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ತುಂಬಾ ಸಂತೋಷ ಆಯ್ತು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ, ನೀವ್ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಬಹಳ ಗುರುಜಿ. ಸಂತೋಷ. ಅಡ್ರೆಸ್ ಎಲ್ಲಿ ಬರುತ್ತೆ ಗುರುಜಿ ನಂಗೆ? ಮುಂದಕ್ಕೆ ನೀವು ಸ್ಟುಡಿಯೋಗೆ ಫೋನ್ ಮಾಡಿ ತಿಳಿಸ್ತಾರೆ. ಈಗ ಏನ್ ವಿಷಯ ಹೇಳಿ ಅಮ್ಮ. ಇದು ನನ್ನ ಮಗಳು ಫಾರಿನ್ ಹೋಗ್ಬೇಕು ಅಂತಿದ್ದಾಳೆ. ಮತ್ತೆ ಕಾರು ಯಾವ ಕಲರ್ ಮತ್ತೆ ಯಾವ ನಂಬರ್ ಅಲ್ಲಿ ತಗೋಬೇಕು ಅಂತ, ಯಾವಾಗ ತಗೋಬೇಕು ಅಂತ ಗುರುಜಿ. ನೋಡಿ, ಪುನರ್ವಸು ನಕ್ಷತ್ರದಲ್ಲಿ ಜನನವಾಗಿದ್ದಾರೆ.
ಉತ್ತಮವಾದ ನಕ್ಷತ್ರದಿಂದ ನೋಡಿ ನಿಮ್ಮ ಮಗಳಿಗೆ ಏನಿದೆ ಗೊತ್ತಾಯ್ತಾ? ಇವತ್ತು ನಾವು ಮಾತಾಡ್ತಾ ಇರೋ ವಿಷಯ ಏನಪ್ಪಾ ಅಂದ್ರೆ ಗಜಕೇಸರಿ ಯೋಗದ ಬಗ್ಗೆ. ನಿಮ್ಮ ಮಗಳಿಗೆ ಆ ಯೋಗ ಇದೆಯಮ್ಮ, ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದಾರೆ ನಿಮ್ಮ ಮಗಳು. ಗುರುಚಂದ್ರರಿಬ್ರು ಒಂದೇ ಮನೆಯಲ್ಲಿದ್ದಾರೆ, ಬಹಳ ವಿಶೇಷವಾದ ಸ್ಥಾನ ಕರ್ಕಾಟಕದಲ್ಲಿದ್ದಾರೆ. ಹಾಗಾಗಿ ನಿಮ್ಮ ಮಗಳು ಯಾವುದೇ ಕೆಲಸ ಮಾಡಿದ್ರು ಕೂಡ ಜಯತ್ವ ಪ್ರಾಪ್ತಿ ಆಗುತ್ತೆ, ಅವಳಿಗೆ ಸೋಲಿರೋದಿಲ್ಲ. ಈ ಫಾರಿನ್ ವಿಚಾರ ಕೇಳ್ತಾ ಇದೀರಲ್ಲ, ಅದಕ್ಕೂ ಕೂಡ ಪ್ರಯತ್ನ ಪಡ್ಲಿ. ಖಂಡಿತವಾಗ್ಲೂ ನಿಮ್ಮ ಮನೆ ದೇವರ ಅನುಗ್ರಹ ಜೊತೆಗೆ ನಿಮ್ಮ ಹಿರಿಯರ ಆಶೀರ್ವಾದ, ನಿಮ್ಮ ಆಶೀರ್ವಾದ, ನಿಮ್ಮ ಯಜಮಾನರ ಆಶೀರ್ವಾದ, ನಿಮ್ಮ ಹಿರಿಯರ ಆಶೀರ್ವಾದದಿಂದ ಅವಳಿಗೆ ಖಂಡಿತವಾಗ್ಲೂ ಫಾರಿನ್ ಟೂರ್ ಹೋಗೋದು, ಅಲ್ಲಿ ಹೋಗಿ ಉದ್ಯೋಗ ಮಾಡುವಂಥದ್ದು, ಅಲ್ಲೇ ವಿವಾಹಕ್ಕೆ ಅನುಕೂಲವಾಗುವಂಥದ್ದು ಇವೆಲ್ಲವೂ ಕೂಡ ಅವಳಿಗೆ ಸಹಜವಾಗಿಯೇ ಸಿಗುತ್ತೆ ಗಜಕೇಸರಿ ಯೋಗದಲ್ಲಿ. ಅದ್ರ ಜೊತೆಗೆ ಅವಳು ಕಾರ್ ವಿಚಾರವಾಗಿ ಕೇಳ್ತಾ ಇದ್ದೀರಾ. ಪುನರ್ವಸು ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಹೇಳೋದಾದ್ರೆ 2 ಬಣ್ಣ ಮಿಕ್ಸ್ ಇರುವಂತದ್ದು, ಅಂದ್ರೆ ಉದಾಹರಣೆಗೆ ಒಂದು ರೆಡ್ ಬ್ಲ್ಯಾಕ್ ಅಥವಾ ರೆಡ್ ವೈಟ್ ಈ ತರ ಮಿಕ್ಸ್ ಆಗಿರ್ತಕ್ಕಂಥ ಬಣ್ಣವನ್ನ ಉಪಯೋಗಿಸ್ತಕ್ಕಂಥದ್ದು ಒಳ್ಳೇದು ಅವ್ರ ಕಲರ್ ಅಲ್ಲಿ. ಜೊತೆಗೆ ನಂಬರ್ ವಿಷಯಕ್ಕೆ ಬಂತಂದ್ರೆ 7 ನಂಬರ್ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಕೂಡಿದ್ರೆ 7 ಬರತ್ತಾರ ಅಂತ ನಂಬರ್ ತಗೊಳ್ಳಿಮ್ಮ, ಶುಭವಾಗುತ್ತೆ, ಒಳ್ಳೇದಾಗ್ಲಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ ನಾಗರತ್ನ ಅವರೇ. ಗುರುಗಳೇ, ನಾವು ಗಜಕೇಸರಿ ಯೋಗದ ಬಗ್ಗೆ ಮಾತಾಡ್ತಾ ಇದ್ವಿ, ಈಗ ಬಂದ ಕಾಲರ್ ಕೂಡ ಅದೇ ಯೋಗದದಾಗಿತ್ತು. ಸೊ ಈಗ ಗಜಕೇಸರಿ ಯೋಗ ಒಂದು ಜಾತಕದಲ್ಲಿ ಇದೆ ಅಂದ್ರೆ ಅವರ ಮೇಲಾಗುವಂತಹ ಪ್ರಭಾವ, ಯಾವ ರೀತಿಯಾದಂತಹ ಫಲಗಳನ್ನು ಅನುಭವಿಸ್ತಾರೆ ಅವರು ಅಂತ. ಗಜಕೇಸರಿ ಯೋಗದ ಮನುಷ್ಯ ಹೆಣ್ಣಾಗ್ಲಿ ಗಂಡಾಗ್ಲಿ ತಮ್ಮಲ್ಲಿ ಸಹಜವಾಗಿಯೇ ಒಂದು ಅಗ್ನಿ ಇರುತ್ತೆ, ಅಂದ್ರೆ ತೇಜಸ್ಸಿರುತ್ತೆ ಅವರಲ್ಲಿ. ಅಂತಹ ತೇಜಸ್ಸು ಪ್ರತಿಯೊಬ್ಬರಿಗೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಕೆಲವರು ಮುಖ ನೋಡಿದ ತಕ್ಷಣವೇ ನಮಸ್ಕಾರ ಮಾಡೋಣ ಅನ್ನೋಷ್ಟು ಭಾವನೆ ಬರುತ್ತೆ. ನೀವು ನೋಡಿರ್ತೀರಾ ಹಲವಾರು ಹೆಣ್ಣು ಮಕ್ಕಳನ್ನ, ಕೆಲವರು ನೋಡಿದಾಗ ಅವ್ರು ಹಾಕಿರ್ತಕ್ಕಂಥ ವಸ್ತ್ರ, ಅವರು ಇಟ್ಟಿರ್ತಕ್ಕಂಥ ಅರಿಶಿಣ ಕುಂಕುಮ, ಅವರ ಮುಖದಲ್ಲಿರ್ತಕ್ಕಂಥ ಲಕ್ಷಣ, ಇದನ್ನು ನೋಡಿದ್ರೆ ಯಾವುದೋ ಒಂದು ದೇವತೆಯನ್ನು, ಲಕ್ಷ್ಮಿಯನ್ನು, ಸರಸ್ವತಿಯನ್ನು ನೋಡಿದಷ್ಟು ಮನಸ್ಸಿಗೆ ಆನಂದವಾಗಿ ನಮಸ್ಕಾರ ಮಾಡುವಂಥ ಭಾವನೆ, ಪೂಜ್ಯ ಭಾವನೆ ನಮ್ಮಲ್ಲಿ ಬರುತ್ತೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಗಜಕೇಸರಿ ಯೋಗ. ಯಾವ ಯೋಗದಲ್ಲಿ ಉತ್ತಮವಾದ ಫಲವನ್ನು ನೋಡುವಂತಹ ಯೋಗ ಅಂದ್ರೆ ಅದು ಗಜಕೇಸರಿ ಯೋಗ. ಈ ಯೋಗದಲ್ಲಿ ಹುಟ್ಟಿದಂಥವ್ರಿಗೆ ಸಹಜವಾಗಿಯೇ ಅವರ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿರ್ತಾರೆ, ಆಮೇಲೆ ಅಟ್ರಾಕ್ಷನ್ ಆಗುವಂತಹ ಒಂದು ವ್ಯಕ್ತಿತ್ವ ಅವರದು, ಮಾತನ್ನ ಚೆನ್ನಾಗಿ ಬಲ್ಲವರಾಗಿರ್ತಾರೆ, 4-5 ಭಾಷೆಗಳನ್ನ ತಿಳಿದಿರ್ತಕ್ಕಂಥವ್ರು, ಆಮೇಲೆ ಅದೃಷ್ಟ ಸಹಜವಾಗಿ ಇರುತ್ತೆ. ಅಂದ್ರೆ ಕಷ್ಟಪಟ್ಟು ತುಂಬಾ ಏನೋ ನನ್ನ ಜೀವನದಲ್ಲಿ ನಾನು ತುಂಬಾ ಕಷ್ಟಪಟ್ಟು ಮುಂದಕ್ಕೆ ಬಂದೆ ಗುರುಗಳೇ ಅಂತ ಹೇಳುವಂತಹ ಒಂದು ವಾಕ್ಯ ಅವ್ರ ಬಾಯಲ್ಲಿ ಬರೋಂಗೇ ಇಲ್ಲ. ಯಾಕಂದ್ರೆ ಸುಖವಾಗಿರ್ತಾರೆ. ಅವರು ಮಾಡುವಂತಹ ಕೆಲಸ ನೋಡಿ, ಸುಮ್ಮನೆ ಚೇರ್ ಮೇಲೆ ಕೂತಿರ್ತಾರೆ, ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ, ಆದ್ರೆ ತಿಂಗಳಿಗಾದ್ರೆ ಸಂಬಳ ಲಕ್ಷಗಟ್ಟಲೆ ತಗೊಳ್ತಾರೆ. ಆ ಒಂದು ಫಲ ಕೊಡುವಂಥದ್ದು ಕೂಡ ಗಜಕೇಸರಿ ಯೋಗ. ಈ ಗಜಕೇಸರಿ ಯೋಗ ನಿಮಗೆ ಇದೆ ಅಂತ ಗೊತ್ತಾದ್ರೆ, ಅಂದ್ರೆ ಲಗ್ನದಿಂದ ನಾನು ಆಗಲೇ ಹೇಳಿದಾಗೆ 1, 4, 7 ಕೇಂದ್ರ ಸ್ಥಾನಗಳಲ್ಲಿ ಈ ಒಂದು ಗುರುಚಂದ್ರ ಇದ್ರೆ ಅಂಥವ್ರಿಗೆ ವಿಶೇಷವಾದ ಫಲ ಅದು ಯಾವಾಗ ಸಿಗುತ್ತೆ ನಮಗೆ ಅನ್ನುವಂಥ ವಿಚಾರಣೆ ಬಹಳ ಮುಖ್ಯವಾಗಿರೋದು. ನಾನು ಗಜಕೇಸರಿ ಯೋಗದಲ್ಲಿ ಹುಟ್ಟುಬಿಟ್ಟಿದ್ದೀನಿ, ಹುಟ್ಟದಾಗಿಂದ ನನ್ನ ಸಾಯೋವರೆಗೂ ಕೂಡ ನನಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನುವಂಥ ನಿರ್ಧಾರ ತಗೊಳ್ಳೋದು ತಪ್ಪಾಗುತ್ತೆ. ನೀವು ಶ್ರಮ ಪಡಲೇಬೇಕಾಗುತ್ತೆ. ಆದರೆ ಚಂದ್ರದಶೆಯಲ್ಲಿ ಗುರುಭುಕ್ತಿ ಬಂದಾಗ ಅಥವಾ ಗುರುದಶೆಯಲ್ಲಿ ಚಂದ್ರಭುಕ್ತಿ ಬಂದಾಗ ಇದನ್ನ ನೀವು ನೋಡ್ಕೊಳಕ್ ಬಂದ್ರೆ ನೋಡ್ಬೋದು, ಅಥವಾ ಜ್ಯೋತಿಷ್ಯರ ಬಳಿ ಕೇಳಬಹುದು. ಈ 2 ಸಮಯದಲ್ಲಿ ಮಾತ್ರ ನಿಮಗೆ ಗಜಕೇಸರಿ ಯೋಗ ಇರುತ್ತೆ. ಅಂದ್ರೆ 2 ದಶೆಯಲ್ಲಿ 2 ಭುಕ್ತಿ ಸೇರಿ ಕನಿಷ್ಠ ಪಕ್ಷ ಒಂದು 5 ರಿಂದ 6 ವರ್ಷ ಮಾತ್ರ ಗಜಕೇಸರಿ ಯೋಗ ಇರುತ್ತೆ. ಆ ಯೋಗದಲ್ಲಿ ಆ ಸಮಯದಲ್ಲಿ ನೀವು ಉತ್ತುಂಗಕ್ಕೆ ಏರ್ತೀರಾ. ಅಂದ್ರೆ ಒಂದು ಮನೆಯನ್ನು ತಗೊಳ್ತಕ್ಕಂಥದ್ದು, ಅಥವಾ ನಿಮ್ಮ ಜೀವನದಲ್ಲಿ ಒಂದು ವಿವಾಹವಾಗುವಂಥದ್ದು, ಸಂತಾನ ಆಗಿ ಉತ್ತಮ ವಂಶಾಭಿವೃದ್ಧಿ ಆಗುವಂಥದ್ದು, ಅಥವಾ ಇನ್ನೇನೋ ಶುಭ ಕಾರ್ಯ ನಡೆಯುವಂಥದ್ದು, ಮನಸ್ಸಿಗೆ ಸಂತೋಷವನ್ನು ಕೊಡುವಂಥದ್ದು. ಸುಮಾರು ಜನಕ್ಕೆ ಎಷ್ಟೋ ದೊಡ್ಡ ದೊಡ್ಡ ರೋಗಗಳು ಕೂಡ ಗಜಕೇಸರಿ ಯೋಗ ಬಂದಾಗ ನಿವೃತ್ತಿ ಆಗ್ಬಿಡುತ್ತೆ. ಅಂತವ್ರಿಗೆ ಚಿಕ್ಕ ವಯಸ್ಸಿಂದ ರೋಗ ಇರುತ್ತೆ, ಕೆಲವರಿಗೆ ಮೂರ್ಛೆ ರೋಗ ಅಂತ ಬರುತ್ತೆ. ಅಂತವ್ರಿಗೆ ಗಜಕೇಸರಿ ಯೋಗ ಪ್ರಾರಂಭ ಆದ ತಕ್ಷಣವೇ ಅದೆಲ್ಲ ನಿವೃತ್ತಿ ಆಗುತ್ತೆ. ಆಮೇಲೆ ಮನಸ್ಸನ್ನ ಹತೋಟಿಗೆ ಇಟ್ಕೊಳ್ತಕ್ಕಂಥ ಶಕ್ತಿ ಯಾರಿಗಪ್ಪ ಇರುತ್ತೆ ಅಂದ್ರೆ ಅದು ಗಜಕೇಸರಿ ಯೋಗದವ್ರಿಗೆ ಇರುತ್ತೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಗಜಕೇಸರಿ ಯೋಗದಲ್ಲಿ ಒಮ್ಮೆ ನಿರ್ಧಾರವನ್ನ ತಗೊಂಡ್ರೆ ಅದನ್ನ ಬದಲಾಯಿಸಕ್ ಆಗೋದೇ ಇಲ್ಲ. ಹಾಗಾಗಿ ಯಾವುದೇ ನಿರ್ಧಾರವನ್ನು ತಗೊಳ್ಳುವಂಥ ಸಮಯದಲ್ಲಿ ಬಹಳಷ್ಟು ಯೋಚನೆ ಮಾಡಬೇಕು. ಗಜಕೇಸರಿ ಯೋಗದವರಿಗೆ ವಿಶೇಷವಾದ ಫಲವನ್ನ ನಾವು ಶಾಸ್ತ್ರದಲ್ಲಿ ಹೇಳುವಂಥದ್ದು. ಇನ್ನು ಗಜಕೇಸರಿ ಯೋಗಕ್ಕೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ, ಅಂಥ ಯೋಗ ಇದೆ ಅಂತ ತಿಳಿದುಕೊಂಡಿದ ತಕ್ಷಣವೇ ಆ ಯೋಗ ಬರೋದಕ್ಕೋಸ್ಕರ ಸ್ವಲ್ಪ ಕಾಯಬೇಕಾಗತ್ತೆ. ಅಂದ್ರೆ ಒಂದು 2 ವರ್ಷದಲ್ಲಿ ಆ ಯೋಗ ಬರುತ್ತೆ ಅನ್ನೋಂಥವ್ರಿಗೆ, ಈಗ ಮನೆ ಕಟ್ಟಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿರ್ತವ್ರು ಆ ಸಮಯದಲ್ಲಿ ಪೂರ್ಣ ಮಾಡಿದ್ರೆ ಬಹಳ ವಿಶೇಷವಾದ ಫಲ. ಅಂದ್ರೆ ಇವತ್ತು ಶುರು ಮಾಡ್ತೀವಿ, ಇನ್ನೊಂದು 2 ವರ್ಷಕ್ಕೆ ಗಜಕೇಸರಿ ಯೋಗ ಬರುತ್ತೆ ಅಂದ್ರೆ ಆವತ್ತು ಪರಿಪೂರ್ಣ ಮಾಡಿ ಗೃಹ ಪ್ರವೇಶ ಮಾಡುವಂಥದ್ದು, ಈ ರೀತಿಯಾಗಿ ಮಾಡುವಂಥದ್ದು ಬಹಳ ವಿಶೇಷವಾದ ಫಲ. ಆ ಸಮಯದಲ್ಲೇ ನೀವು ನಿಮ್ಮ ಲೈಫಲ್ಲಿ, ಅಂದ್ರೆ ಚಿಕ್ಕ ವಯಸ್ಸಿಂದ ಏನೋ ಮಾಡಬೇಕು ಅನ್ಕೊಂಡಿರ್ತೀರ ಮನಸ್ಸಲ್ಲಿ, ನಿಮಗೇ ಗೊತ್ತಾಗಿರುತ್ತೆ ನಾನೇನೋ ಮಾಡ್ಲಿಕ್ಕೆ ಆಗಿರೋದಿಲ್ಲ, ನಾನೇನೋ ಸಾಧನೆ ಮಾಡೋಕ್ಕಾಗಲ್ಲ, ಈ ತರ ಬಹಳಷ್ಟು ಯೋಚನೆ ಇರುತ್ತೆ. ಸುಮಾರು ಜನ ಹೇಳ್ತಾರೆ ಮದುವೆ ಮಾಡ್ಕೊ ಅಂತಂದ್ರೆ ಗಂಡು ಮಕ್ಳಿಗೆ ಹೇಳ್ತಾರೆ, ಇಲ್ಲಮ್ಮ ಇಲ್ಲ ತಂದೆ ಅಪ್ಪ ಅಮ್ಮಂಗೆ ಹೇಳ್ತಾ ಇರ್ತಾರೆ, ನಾನು ಮನೆ ಕಟ್ಟೋರ್ಗು ನಾನು ಮದುವೆ ಮಾಡ್ಕೊಳ್ಳಲ್ಲ.
ಹಾಗೆ ಸುಮಾರು ಜನ ಹೇಳ್ತಿರ್ತಾರೆ. ಅದೆಲ್ಲವೂ ಕೂಡ ಈ ಗಜಕೇಸರಿ ಯೋಗ ಇರೋರಿಗೆ ಶುಭ ಪ್ರಾಪ್ತಿ ಆಗುತ್ತೆ. ಹಾಗಾಗಿ ಒಮ್ಮೆ ಜಾತಕವನ್ನ ತೋರಿಸ್ಕೊಂಡು ಗಜಕೇಸರಿ ಯೋಗ ಇದ್ರೆ ಅದರ ಫಲವನ್ನ ಪಡೀರಿ. ಆ ಸಮಯದಲ್ಲಿ ಗೊತ್ತಾದ್ರೆ ನಿಮಗೆ ಇನ್ನೂ ಉತ್ತಮವಾದ ಫಲ, ಗೊತ್ತಿಲ್ಲ ಅಂದ್ರೆ ನೀವು ರೆಗ್ಯುಲರ್ ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತೀರಾ, ಆ ಯೋಗದ ಫಲ ಸಿಗೋದಿಲ್ಲ. ಹಾಗಾಗಿ ವಿಶೇಷವಾದ ಈ ಯೋಗದ ಬಗ್ಗೆ ನೀವು ತಿಳ್ಕೊಂಡು ಆ ಯೋಗವನ್ನು ಅನುಭವಿಸಿ. ಎಲ್ಲರಿಗೂ ಗಜಕೇಸರಿ ಯೋಗದ ಫಲ ಶುಭವಾಗಲಿ. ಒಳ್ಳೆಯದು ಗುರುಗಳೇ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದ. ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ಇಂದಿನ ಕಾರ್ಯಕ್ರಮದಲ್ಲಿ ಗಜಕೇಸರಿ ಯೋಗದ ವಿಶೇಷತೆ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ನಾಳಿನ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ರಾಜಕೀಯದಲ್ಲಿ ಉನ್ನತ ಸ್ಥಾನವನ್ನ ಪಡಿಬೇಕಾದ್ರೆ, ಅಧಿಕಾರವನ್ನ ಅನುಭವಿಸಬೇಕಾದ್ರೆ ಯಾವ ರೀತಿಯಾದಂತ ಯೋಗ ಸಹಾಯ ಮಾಡುತ್ತೆ, ಆ ಯೋಗದ ಫಲಾನುಫಲ ಏನು ಅನ್ನೋದ್ರ ಬಗ್ಗೆ ತಿಳಿಯೋ ಕುತೂಹಲ ನಿಮಗಿದ್ರೆ ನಾಳಿನ ಕಾರ್ಯಕ್ರಮವನ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ.